ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಪೊಲೀಸರ ವಿಚಾರಣೆ ನಡೆಸಲಿರತಕ್ಕಂತಹ ಡಿಸಿ ಮಧ್ಯಾಹ್ನ 3 ಗಂಟೆಗೆ ಮಾಜಿ ಕಮಿಷನರ್ ದಯಾನಂದ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತ ಪ್ರಕರಣ 11 ಜೀವಗಳು ಪ್ರಾಣ ಕಳಕೊಂಡಿತ್ತು. ಇಂದು ಪೊಲೀಸರ ವಿಚಾರಣೆ ನಡೆಸಲಿರತಕ್ಕಂತಹ ಡಿಸಿ ಮಧ್ಯಾಹ್ನ 3 ಗಂಟೆಗೆ ಮಾಜಿ ಕಮಿಷನರ್ ದಯಾನಂದ್ ಅವರ ವಿಚಾರಣೆ ನಡೆಯುತ್ತೆ. ಇದು ಅತ್ಯಂತ ಪ್ರಮುಖವಾದಂತಹ ಪಾಯಿಂಟ್ಸ್. ಡಿಸಿಪಿ ಶೇಖರ್, ವಿಕಾಸ್ ಕುಮಾರ್, ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ವಿಚಾರಣೆಯಾಗುತ್ತೆ. ಇವತ್ತು ಕಾಲ್ ತುಳಿತ ಕೇಸ್ನಲ್ಲಿ ತಲೆದಂಡವಾಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಇವರನ್ನ ಇವತ್ತು ಡಿಸಿ ವಿಚಾರಣೆಯನ್ನ ಮಾಡ್ತಾರೆ. ಕಾಲ್ ತುಳಿತ ದುರಂತ ಸಂಬಂಧ ವಿವರಣೆ ಪಡೆಯಲಿರ್ತಕ್ಕಂತಹ ಡಿಸಿ ಬೆಂಗಳೂರು ಡಿಸಿ ಕಚೇರಿಯಲ್ಲಿ ನಡೆಯಲಿರ್ತಕ್ಕಂತಹ ವಿಚಾರಣೆ ಇದು. ಆರ್ಸಿಬಿ ವಿಜಯ ಉತ್ಸವದ ಸಂಭ್ರಮದಲ್ಲಿದ್ದಂತಹ ಆರ್ಸಿಬಿ ಅಭಿಮಾನಿಗಳು ಜೊತೆಗೆ ಆರ್ಸಿಬಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಆಯೋಜಕರು ಈ ಸಂಭ್ರಮದ ಭಾಗವಾಗಿ ರಾಜ್ಯದ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಆರ್ಸಿಬಿಯ ತಾರೆಯರಿಗೆ ಸನ್ಮಾನ ಮಾಡ್ತಾ ಇದ್ರು ನಮ್ಮ ರಾಜ್ಯದ ರಾಜಕಾರಣಿಗಳು. ಸನ್ಮಾನದ ಉನ್ಮಾದದಲ್ಲಿದ್ದಂತಹ ರಾಜಕಾರಣಿಗಳಿಗೆ ಎದುರು ಸೇರಿದ್ದ ಸಾವಿರಾರು ಲಕ್ಷಾಂತರ ಜನರ ಕಾಲ್ ತುಳಿತ ಇವ್ರು ಯಾರಿಗೂ ನೆನಪಿಗೆ ಬಂದಿರಲಿಲ್ಲ. ಅಷ್ಟೊತ್ತಿಗದಾಗಲೇ ಒಂದು 3 ಜೀವ ಹೋಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ. ರಾಜ್ಯದ ನಾನಾ ಭಾಗಗಳಿಂದ ಜನ ಬರ್ತಾ ಇದ್ದಾರೆ. ಜನಸಾಗರ ಅನ್ಕಂಡವರಿಗೆ ಎದುರಾಗಿದ್ದು ಜನಪ್ರವಾಹ ಅವತ್ತಿನ ದಿನ. ಆ ಪ್ರವಾಹವನ್ನ ನಿಯಂತ್ರಿಸೋದಕ್ಕೆ ಮತ್ತು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅವತ್ತಿನ ಪೊಲೀಸ್ ಅಧಿಕಾರಿಗಳಿಗೆ, ಕಮಿಷನರಿಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಈಗ ಸರ್ಕಾರ ಹೇಳಿ ಅವರನ್ನ ತಲೆದಂಡ ಮಾಡಿದೆ. ಸಸ್ಪೆಂಡ್ ಆಗಲ್ಪಟ್ಟ ಅಷ್ಟು ಅಧಿಕಾರಿಗಳನ್ನ ಇವತ್ತು ಸ್ವತಃ ಡಿಸಿ ವಿಚಾರಣೆಯನ್ನ ಮಾಡ್ತಾರೆ. ನಿಮಗೆ ಎಷ್ಟು ಗಂಟೆಗೆ ಮಾಹಿತಿ ಬಂತು? ಈ ಕಾರ್ಯಕ್ರಮದ ಆಯೋಜನೆಗೆ ಸಂಬಂಧಪಟ್ಟ ಹಾಗೆ ನೀವೆಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ರಿ? ಬೆಂಗಳೂರು ಪೊಲೀಸರನ್ನ ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸ್ ತುಕಡಿಗಳನ್ನ ನೀವು ಕರೆಸಿದ್ರ? ನಿಮಗೆ ಅದರ ಅವಶ್ಯಕತೆ ಯಾಕೆ ಬಂದಿರಲಿಲ್ಲ? ನೀವು ಅನಿವಾರ್ಯ ಕಾಲಘಟ್ಟದಲ್ಲೂ ಕೂಡ ಅತ್ಯಧಿಕ ಪೊಲೀಸ್ ವ್ಯವಸ್ಥೆಯನ್ನ ಯಾಕೆ ಮಾಡಲಿಲ್ಲ? 1, 2, 3, 4 ಹೀಗೆ 11 ಸಾವಾಯ್ತಲ್ಲ. ಆರಂಭದ 3-4 ಸಾವಾದಾಗ ನಿಮಗೆ ಮಾಹಿತಿ ಬಂದಿರಲಿಲ್ವಾ? ಬಂದು ಸೇರಿದ್ದ ಜನರನ್ನ ನೀವು ಯಾಕೆ ಕಂಟ್ರೋಲ್ ಮಾಡಲಿಲ್ಲ? ಸರ್ಕಾರ ಈ ಬಗ್ಗೆ ಅನುಮತಿ ಬೇಡ ಎಂದು ನಿರ್ಧಾರ ಮಾಡ್ಕೊಂಡಿದ್ದಂಥ ವಿಜಯ ಉತ್ಸವ ಆದರೂ ಕೂಡ ಸಾಂಗವಾಗಿ ನಡೆಯಿತು. ಸಾವು ಸಾಲಾಗಿ ನಡೀತಾ ಇದ್ರು, ಒಳಗೆ ಸನ್ಮಾನಗಳು ಸಾಂಗವಾಗಿ ನಡೀತಾ ಇತ್ತು. ರಾಜಕಾರಣಿಗಳ ಮನ ಏನು ಕರಗಿರಲಿಲ್ಲ. ಎಲ್ಲರೂ ಕೂಡ ನಿರ್ಭಾವುಕರಾಗಿ ನಿಂತ್ಕಂಡೆ ಅಲ್ಲಿ ಸ್ಟಾರ್ಗಳ ಕೊರಳಿಗೆ ಮಾಲೆ ಹಾಕ್ತಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪೊಲೀಸ್ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಇವತ್ತು ಮಾಡಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.